ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಬರ್ತಾ ಇದ್ದೀವಿ. ಫಸ್ಟ್ ಸ್ಕೂಲ್ ಹತ್ರ ಹೋಗ್ತೀವಿ. ಸ್ವಲ್ಪ ಶೂಸ್ ಬೇಕಾಗಿದೆ ಮತ್ತು ಜಾಕೆಟ್ಸ್ ಎಲ್ಲ ಬೇಕಾಗಿದೆ. ಸೊ ಅದಕ್ಕೆ ಫಸ್ಟ್ ಸ್ಕೂಲ್ ಹತ್ರ ಹೋಗ್ತೀವಿ. ಅದಾದ ನಂತರ ನೋಡೋಣ, ಎಲ್ಲಾದರೂ ಹೊರಗಡೆ ಹೋಗೋದು ಇದ್ದರೆ ಹೋಗಿ ಬರ್ತೀವಿ. ಸೊ ಇಲ್ಲಾಂದರೆ ಡೈರೆಕ್ಟ್ ಮನೆಗೆ ಬರ್ತೀವಿ. ಸೊ ಬನ್ನಿ, ಇವಾಗ ಟೈಮ್ ಬಂದು ಬೆಳಿಗ್ಗೆ 10:30 ಆಗಿದೆ. ಸೊ ಬೇಗ ಹೋಗಿ ಬೇಗ ಬರೋಣ. ಮಳೆ ಬಂತಂದ್ರೆ ಮತ್ತೆ ಎಲ್ಲಿ ಹೋಗೋದಕ್ಕಾಗೋದಿಲ್ಲ. ಸ್ಕೂಲ್ ಬಂದುಬಿಟ್ಟು ನಮ್ಮ ಮನೆಯಿಂದ ಒಂದು 5 to 6 ಕಿಲೋಮೀಟರ್ ಆಗುತ್ತೆ. ಟ್ರಾಫಿಕ್ ಏನೂ ಇಲ್ಲ ಅಂದರೆ ಒಂದು 20-25 ಮಿನಿಟ್ಸಲ್ಲಿ ನಾವು ಅಲ್ಲಿ ಹೋಗಿ ರೀಚ್ ಆಗ್ಬೋದು. ಆದರೆ ಇವತ್ತಂತೂ ತುಂಬಾ ಟ್ರಾಫಿಕ್ ಇತ್ತು. ನಮ್ಮ ಮನೆಯಿಂದ ಸ್ಕೂಲಿಗೆ ಹೋಗೋ ತನಕ ಟ್ರಾಫಿಕಲ್ಲಿನೇ ಹೋಗಿರೋದು. ಸೊ ಹಾಗಾಗಿ ತುಂಬಾ ಲೇಟ್ ಆಯಿತು. ಸೊ ಆಲ್ಮೋಸ್ಟ್ 1-1.5 ಗಂಟೆ ಹಿಡಿತು ನಮಗೆ. ಅಲ್ಲಿ ಶಾರ್ಪ್ 12 ಗಂಟೆಗೆ ನಾವು ರೀಚ್ ಆದ್ವಿ. ಈ ಥರ ವೀಕೆಂಡ್ ಎತ್ತಿದ್ದಾಗ 12 ಗಂಟೆ ಒಳಗಡೆ ಮಾತ್ರ ನಮಗೆ ಪೇರೆಂಟ್ಸ್ಗೆ ಹೋಗೋದಕ್ಕೆ ಪರ್ಮಿಷನ್ ಇರುತ್ತೆ. ನಾರ್ಮಲ್ ಅಂದರೆ ವೀಕ್ ಡೇಸಲ್ಲಿ ನೀವು ಬೆಳಗ್ಗೆಯಿಂದ ಮಧ್ಯಾಹ್ನ 4 ಗಂಟೆ ತನಕ ನೀವು ಯಾವಾಗ ಬೇಕು ಅವಾಗ ಹೋಗಿಬಿಟ್ಟು ತೊಗೊಂಡು ಬರ್ಬೋದು. ಆದರೆ ಸ್ಯಾಟರ್ಡೆ ಮಾತ್ರ 12 ಗಂಟೆ ಒಳಗಡೆ ಹೋಗಬೇಕು. ಆದರೆ ನಾವು ಶಾರ್ಪ್ 12 ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆದ್ವಲ್ಲ. ಸೊ ಸೆಕ್ಯೂರಿಟಿ ನಮಗೆ ಒಳಗಡೆ ಬಿಡೋದಕ್ಕೆ ರೆಡಿ ಇರಲಿಲ್ಲ. ಸೊ ಹಾಗೂ ಹಿಂಗೂ ಅವನಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಫೈನಲ್ ಆಗಿ ಒಳಗಡೆ ಹೋಗಿಬಿಟ್ಟು ಜಾಕೆಟ್ಸ್ ಇದೆಲ್ಲ ತೊಗೊಂಡ್ವಿ. ಬರೀ ನನ್ನ ಮಗಳಿಗೆ ಅಷ್ಟೇ ಜಾಕೆಟ್ ಸಿಕ್ತು. ನನ್ನ ಮಗನ ಸೈಜ್ ಇನ್ನೂ ಬಂದಿಲ್ಲ ಅಂತೆ, ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ನೆಕ್ಸ್ಟ್ ವೀಕ್ ಆದರೆ ಮತ್ತೆ ಹೋಗಬೇಕು. ನನ್ನ ಮಗಳದು ಕೂಡ ನಾನು ಎಕ್ಸ್ಟ್ರಾ ಸೈಜ್ ಇರೋ ಜಾಕೆಟನ್ನು ತೊಗೊಂಡಿದ್ದೀನಿ. ಯಾಕಂದರೆ ಮಕ್ಕಳು ಇವಾಗ ನೋಡ್ತಾ ಬೆಳೀತಾ ಇರ್ತಾರೆ. ಒಂದು 6-7 ಮಂತ್ಸ್ ಆದರೆ ಮತ್ತೆ ಅದು ಶಾರ್ಟ್ ಆಗಿಬಿಡುತ್ತೆ. ಲಾಸ್ಟ್ ಇಯರ್ ನಾನು ತೊಗೊಂಡಿದ್ದು ಸೇಮ್ ಅದೇ ಥರ ಆಯಿತು ನನಗೆ. ಲಾಸ್ಟ್ ಇಯರ್ ಕರೆಕ್ಟ್ ಸೈಜ್ ಇತ್ತದು. ಸೊ ಇವಾಗ ತುಂಬಾ ಶಾರ್ಟ್ ಆಗ್ತಾ ಇದೆ. ಅದಕ್ಕೆ ನಾನು ಈ ಸರ್ತಿ ಸ್ವಲ್ಪ ಎಕ್ಸ್ಟ್ರಾ ಸೈಜ್ ಇರೋದನ್ನೇ ತೊಗೊಂಡೆ. ಸ್ವಲ್ಪ ಇವಾಗ ಲೂಸ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಜಾಸ್ತಿ ಚಳಿ ಇರೋದಿಲ್ಲಲ್ಲ, ಇವಾಗೆ ಒಂದು 4-5 ಮಂತ್ಸ್ ಚಳಿ ಇರುತ್ತೆ. ಆ ಟೈಮಲ್ಲಿ ಅಷ್ಟೇ ಅವರು ಜಾಕೆಟನ್ನು ಹಾಕ್ಕೋತಾರೆ, ಮತ್ತು ಮುಂದೆ ಹಾಕ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ಅದು ಹಾಗೇ ಉಳ್ಕೊಂಡು ಬಿಡುತ್ತೆ. ಸೊ ಅದಕ್ಕೆ ನಾನು ಬೇಡ, ಸ್ವಲ್ಪ ದೊಡ್ಡ ಸೈಜನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ದೊಡ್ಡ ಸೈಜನ್ನು ತೊಗೊಂಡ್ವಿ. ಈ ಥರ ಸ್ಕೂಲ್ ರಿಲೇಟೆಡ್ ಎಲ್ಲ ಯೂನಿಫಾರ್ಮ್ ಆಗಿರ್ಬೋದು, ಬುಕ್ಸ್ ಎಲ್ಲ ಕೂಡ ಪ್ರತಿಯೊಂದು ನಾವು ಅಲ್ಲೇ ಹೋಗಿ ತೊಗೋಬೇಕು. ಆನ್ಲೈನಲ್ಲಿ ಏನೂ ಕೂಡ ತೊಗೊಳೋದಕ್ಕೆ ಆಗೋದಿಲ್ಲ, ಮತ್ತು ಹೊರಗಡೆ ಕೂಡ ಏನೂ ತೊಗೊಳೋಕ್ಕಾಗೋದಿಲ್ಲ. ಸೊ ಪ್ರತಿಯೊಂದೂ ಅಲ್ಲೇ ಸ್ಕೂಲಿಂದನೇ ನಾವು ತೊಗೊಂಡು ಬರಬೇಕು. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ನನ್ನ ಮಗಳ ಜಾಕೆಟ್ಸ್ಗೆ ಆಲ್ಮೋಸ್ಟ್ ಒಂದು 950 ರುಪೀಸ್ ಆಯ್ತು ಅನಿಸುತ್ತೆ. ಮತ್ತು ಅದ್ರ ಜೊತೆ 1-2 ಜೊತೆ ಸಾಕ್ಸ್ ಅಷ್ಟೇ ತೊಗೊಂಡಿದ್ದು. ಸೊ ಅಷ್ಟಕ್ಕೆ ಅವರು 1,500 ಬಿಲ್ ಮಾಡಿದ್ರು. ಆದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಹೊರಗಡೆ ಕೂಡ ನಾವು ಎಷ್ಟು ಹುಡುಕಿದ್ರೂ ಕೂಡ ನಮಗೆ ಆ ಥರ ಕ್ವಾಲಿಟಿ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿ ಕ್ವಾಲಿಟಿ ಇರುತ್ತೆ. ಸೊ ಪರವಾಗಿಲ್ಲ, ಇಷ್ಟು ರೊಕ್ಕ ಕೊಟ್ಟಿದ್ದಕ್ಕೂ ಕೂಡ ಚೆನ್ನಾಗಿ 2 ವರ್ಷದ ತನಕ ನಾವು ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಸ್ಕೂಲಿಂದ ಮತ್ತೆ ರಿಟರ್ನ್ ಮನೆಗೆ ಬರಬೇಕಾದ್ರೆ ತುಂಬಾ ಲೇಟ್ ಆಗಿತ್ತು. ಮತ್ತು ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡೋಷ್ಟರಲ್ಲಿ ಇನ್ನೂ ಲೇಟ್ ಆಗಿಬಿಡುತ್ತೆ. ಬೇಡ, ಸೊ ಇಲ್ಲಿಂದನೇ ಪಾರ್ಸೆಲ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಬರ್ತಾ ದಾರಿಯಲ್ಲಿನೇ ಹಾಗೆ ಕ್ಯಾಲಿಫೋರ್ನಿಯಾ ಬುರಿಯೋತೋಯಿಂದ ಪಾರ್ಸೆಲನ್ನು ತೊಗೋತಾ ಇದ್ದೀವಿ. ಇಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಕೂಡ ಸಿಗುತ್ತೆ. ಸೊ ಆ್ಯಕ್ಚುಲಿ ಇಲ್ಲೇ ಕುತ್ಕೊಂಡು ತಿನ್ನೋಣಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅಲ್ಲಿ ಕಾರ್ ಪಾರ್ಕಿಂಗ್ಗೆ ಜಾಗನೇ ಇರಲಿಲ್ಲ. ಸೊ ಅದು ಮೇನ್ ಸಿಟಿ ಸೆಂಟ್ರಲ್ಲಿ ಇರೋದ್ರಿಂದ 5-10 ನಿಮಿಷಕ್ಕಿಂತ ಜಾಸ್ತಿ ನಾವು ಕಾರನ್ನು ಆ ಥರ ರೋಡ್ ಸೈಡ್ ಪಾರ್ಕ್ ಮಾಡೋಂಗೆ ಇಲ್ಲ. ಮಾಡಿದ್ರೆ ಇಮಿಡಿಯೇಟ್ಲಿ ಪೊಲೀಸರು ಬಂದುಬಿಡ್ತಾರೆ. ಸೊ ಹಾಗಾಗಿ ಸೊ ಬೇಡ, ನಾವು ಮನೆಗೆ ಪಾರ್ಸಲನ್ನೇ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಕೂಡ ನಾವು ಪ್ಯಾಕ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಮನೆಯವರು ಅಲ್ಲೇ ರೌಂಡ್ ಹೊಡಿತಾನೆ ಇದ್ದರು. ಅದೇ ಮನೆ ಮಾಡ್ಬೋದು. ನೋ. ಸೊ ನಾವು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಅಲ್ಲಿ ನಾವು ಊಟ ಮಾಡಲಿಲ್ಲ, ಪಾರ್ಸಲ್ ಮನೆಗೆ ತೊಗೊಂಡು ಬಂದಿದ್ದೀವಿ. ಸೊ ಇವಾಗ ಗಾಫ್ಮೋಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂಥ ಅವಕಾಡೋಸ್ ಇತ್ತು. पिल्लू बाहर बंगारा ऊपर दे दो थोड़ी ಸ್ಕೂಲಿಂದ ಹಾಗೆ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಟ್ರಾಫಿಕ್ ತುಂಬಾನೇ ಇತ್ತು. ಸೊ ಹಾಗಾಗಿ ತುಂಬಾ ಲೇಟ್ ಆಯಿತು. ಮತ್ತೆ ಬಂದು ನಾವು ಅಡುಗೆ ಎಲ್ಲ ಮಾಡೋದಕ್ಕೆ ತುಂಬಾನೇ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬರಬೇಕಾದ್ರೆ ನಾವು ಕ್ಯಾಲಿಫೋರ್ನಿಯಾ ಬುರಿಯೋತಾಯಿಂದನೇ ಪಾರ್ಸೆಲನ್ನು ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಅಲ್ಲೇ ಕೂತು ತಿನ್ನೋಣ ಅಂತ ಅಂದ್ಕೊಂಡ್ವಿ, ಆದರೆ ಕಾರ್ ಪಾರ್ಕಿಂಗಲ್ಲಿ ಜಾಗನೇ ಇರಲಿಲ್ಲ. ಸೊ ಹಾಗಾಗಿ ಬೇಡ, ಮನೆಯಲ್ಲೇ ಬಂದು ತಿನ್ನೋಣ ಅಂತ ಅಂದ್ಬಿಟ್ಟು ನಾವು ಏನೇನು ಬೇಕು ಅದನ್ನೆಲ್ಲ ಕೂಡ ತೊಗೊಂಡ್ವಿ.
ಸೊ ಅದೇ ಕರೆಕ್ಟಾಗಿ ಬಿಲ್ ಮಾಡಿದ್ದಾರೆ. ಆದರೆ ಒಂದು ಪಾರ್ಸಲ್ ನಮ್ಮದು ಅಲ್ಲೇ ಉಳ್ಕೊಂಡ್ಬಿಡ್ತು. ಸೊ ಹಾಗಾಗಿ ತುಂಬಾ ಬೇಜಾರಾಯಿತು. ಸೊ ಎಷ್ಟು ತೊಗೊಂಡು ಬಂದ್ವಿ ಅಷ್ಟೆಲ್ಲ ತಿನ್ಕೊಂಡ್ವಿ. ಇವಾಗ ಇಬ್ಬರು ಮಕ್ಕಳು ಕೂಡ ಮ್ಯೂಸಿಕ್ ಕ್ಲಾಸಿಗೆ ಅಂತ ಹೋಗಿದ್ದಾರೆ. ಸೊ ಇವಾಗ ಅವರು ಮ್ಯೂಸಿಕ್ ಕ್ಲಾಸಿಂದ ಬರೋಷ್ಟಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು. ವಿಶು ಅಷ್ಟೊಂದು ಸರಿಯಾಗಿ ತಿರ್ಲಿಲ್ಲ. ಅವನಿಗೆ ಮೇನ್ ಅಂದರೆ ಬೇಕಾಗಿದ್ದು ಚಿಪ್ಸೇ ಬೇಕಾಗಿತ್ತು. ಅವನಿಗೆ ಗಾಕ್ಮೋಲಿ ಮತ್ತು ಚಿಪ್ಸೇ ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ. ಸೊ ಅದೇ ಮಿಸ್ ಆಯಿತು. ಒಂದೇ ಒಂದು ಬಂದಿದೆ ಚಿಪ್ಸ್ ಪ್ಯಾಕೆಟ್, ಇನ್ನೂ ಒಂದು ಚಿಪ್ಸ್ ಪ್ಯಾಕೆಟ್ ಬರಲೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಅವನು ಬೇಜಾರು ಮಾಡ್ಕೊಂಡ, ಅಷ್ಟೊಂದು ಸರಿಯಾಗಿ ಅವ್ನು ತಿನ್ಕೊಳ್ಳಿಲ್ಲ. ಸೊ ಅದಕ್ಕೆ ಇವಾಗ ಅವ್ರು ಬರೋಷ್ಟರಲ್ಲಿ ಒಂದು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಬ್ರೆಡ್ ಪಕೋಡನ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ರೆಸಿಪಿ ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಅದು ಮಾಡೋದಕ್ಕೆ ನನ್ನ ಹತ್ರ ಆಲೂಗಡ್ಡೆ ಇರಲಿಲ್ಲ. ಸೊ ಅದಕ್ಕೆ ಹೋಗ್ಬಿಟ್ಟು ಆಲೂಗಡ್ಡೆನ ತೊಗೊಂಡು ಬಂದೆ. ಸೊ ನೋಡೋಣ ಇವಾಗ ಅವ್ರು ಬರೋಷ್ಟರಲ್ಲಿ ಮಾಡಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಇವಾಗ ಇದ್ರದ್ದು ರೆಸಿಪಿನ ಶೇರ್ ಮಾಡ್ಕೋತೀನಿ. ತರಕಾರಿ ಬಂದುಬಿಟ್ಟು ಬಾಳೆಹಣ್ಣು ತೊಗೊಂಡು ಬಂದಿದ್ದೀನಿ, ಮತ್ತು ಬೀನ್ಸ್ ಇರಲಿಲ್ಲ, ಕ್ಯಾರೆಟ್ ಮತ್ತು ಸ್ವಲ್ಪ ಟೊಮೆಟೊ, ಹಾಗೆ ಮತ್ತು ಆಲೂಗಡ್ಡೆ, ಇಷ್ಟು ಎಲ್ಲ ತೊಗೊಂಡು ಬಂದಿದ್ದೀನಿ. ಟೊಮೆಟೊ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ, 66 ರೂಪೀಸ್ kg ಅಂತೆ. ನಾನು ಬರೀ ಅರ್ಧ kg ಅಷ್ಟೇ ತೊಗೊಂಡು ಬಂದೆ. ತೆಂಗಿನಕಾಯಿ ಕೂಡ ತೊಗೊಂಡು ಬಂದೆ. ಇವಾಗ ಫಸ್ಟ್ ಕುಕ್ಕರಲ್ಲಿ ಆಲೂಗಡ್ಡೆನ ಬೇಯಿಸೋಣ. ನಾನು ಮೀಡಿಯಮ್ ಸೈಜು ಒಂದು 5ರಿಂದ 6 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದನ್ನು ಈ ಥರ 2 ಪೀಸಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಒಂದು 2ರಿಂದ 3 ಸತಿ ಆಲೂಗಡ್ಡೆನ ತೊಳೆದ್ಬಿಟ್ಟು ಆಲೂಗಡ್ಡೆ ಮುಳುಗಷ್ಟು ನೀರನ್ನು ಹಾಕಿ ಕುಕ್ಕರ್ಗೆ ನಾನು 2ರಿಂದ 3 ವಿಸಿಲನ್ನು ಕೂಗಿಸ್ಕೊತೀನಿ. ಈ ಥರ ಆಲೂಗಡ್ಡೆ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಬೇಗನೆ ನಮಗೆ ಆಲೂಗಡ್ಡೆ ಕುಕ್ ಆಗುತ್ತೆ. ಆ ಕಡೆ ಕುಕ್ಕರ್ ವಿಸಿಲ್ ಕೂಗೋಷ್ಟರಲ್ಲಿ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾನು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಟೀ ಸ್ಪೂನಿಂದ ಒಂದು 6ರಿಂದ 7 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಕಡಲೆ ಹಿಟ್ಟಿಗೆ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಅರಿಶಿಣ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಖಾರದ ಪುಡಿ ನಾನಿಲ್ಲಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಮಕ್ಕಳತ್ತೆಲ್ಲ ತಿಂತಾರಲ್ಲ, ಸೊ ಹಾಗಾಗಿ ಜಾಸ್ತಿ ಖಾರ ಹಾಕ್ತಾ ಇಲ್ಲ. ಹಾಗೆ ಒಂದೇ ಒಂದು ಚುಟುಕಿಯಷ್ಟು ಹಿಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಹಾಕ್ಕೊಳ್ಳೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ಇವಾಗ ನೆಕ್ಸ್ಟ್ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದು ಹಿಟ್ಟು ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ತೀರಾ ತಿಳುವಾಗಿನೂ ಇರಬಾರ್ದು. ಸೊ ಒಂದು ಮೀಡಿಯಮ್ ಹದದಲ್ಲಿ ಇಟ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಬರೀ ಕಡಲೆ ಹಿಟ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕಂದರೆ ಕಡಲೆ ಹಿಟ್ಟು ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ನೋಡಿ, ಅದಕ್ಕೆ ನಾನು ಕಲಿಸ್ಕೊಂಡು ಒಂದು 5-6 ನಿಮಿಷ ಹಿಟ್ಟನ್ನು ನಾನು ರೆಸ್ಟ್ ಆಗೋದಕ್ಕೆ ಅಂತ ಬಿಡ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಗ್ರೀನ್ ಚಟ್ನಿನ ಮಾಡ್ಕೊಂಡ್ಬಿಡೋಣ. ಗ್ರೀನ್ ಚಟ್ನಿ ಮಾಡೋದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಖಾರ ನಿಮಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹಸಿ ಶುಂಠಿ, ಮತ್ತು 3ರಿಂದ 4 ಪೀಸಷ್ಟು ಬೆಳ್ಳುಳ್ಳಿ, ಮತ್ತು ಹುರ್ಗಡ್ಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೊಳ್ಳಿ. ಈ ಥರ ಹುರ್ಗಡ್ಲೆ ಹಾಕ್ಕೊಳ್ಳೋದ್ರಿಂದ ಬೈಂಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣಿ ರಸನ ಹಿಂಡ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಮತ್ತು ಸ್ವಲ್ಪ ಸಕ್ಕರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸಕ್ಕರೆನ ನೀವು ಇದಕ್ಕೆ ಸ್ಕಿಪ್ ಮಾಡಬಾರ್ದು. ಸೊ ಕಂಪಲ್ಸರಿ ಸಕ್ಕರೆಯನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಒಂದೇ ಒಂದು ಚುಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡು ರುಬ್ಬೋದಕ್ಕೆ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ನುಣ್ಣಗೆ ರುಬ್ಕೊಂಡಾದಮೇಲೆ ಮತ್ತೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳಿ. ನಿಮಗೆ ಚಟ್ನಿ ಇನ್ನೂ ಜಾಸ್ತಿ ತಿಳುವಾಗಿ ಬೇಕಂದರೆ ಮತ್ತೆ ನೀವು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಅದೇ ಮಿಕ್ಸರ್ ಜಾರಿಗೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಟ್ನಿನ ನಾನು ಈ ಹದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮ್ಮದು ಗ್ರೀನ್ ಚಟ್ನಿ ರೆಡಿ ಆಯಿತು. ಅಷ್ಟರಲ್ಲಿ ನೋಡಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಆಲೂಗಡ್ಡೆ ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರದ್ದು ಮೇಲುಗಡೆ ಇದೆಲ್ಲ ಸಿಪ್ಪೆದೆಲ್ಲ ತೆಗೆದುಬಿಟ್ಟು ನಾನು ಆಲೂಗಡ್ಡೆನೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಇಬ್ಬರು ಮಕ್ಕಳು ಕೂಡ ಮ್ಯೂಸಿಕ್ ಕ್ಲಾಸಿಂದ ಕೂಡ ಬಂದ ಮೇಲೆ ಅವರಿಗೆ ಸರ್ಪ್ರೈಸ್ ಇತ್ತು. ನಾನು ಇದನ್ನು ಮಾಡ್ತೀನಿ ಅಂತ ಅವ್ರಿಗೆ ಹೇಳೇ ಇರಲಿಲ್ಲ. ಸೊ ಹಾಗಾಗಿ ನನ್ನ ಮಗನಿಗೆ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಇವಾಗ ಆಲೂಗಡ್ಡೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಗ್ಯಾಸ್ ಮೇಲೆ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ಡ್ರೈ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ. ಅರಿಶಿಣ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್, ಜೀರಾ ಪೌಡರ್, ಮತ್ತು ಒಂದೇ ಒಂದು ಚಿಟಿಕೆ ಸ್ಟಿಂಗನ್ನು ಹಾಕ್ಕೊಂಡಿದ್ದೀನಿ.
ನಾನಿಲ್ಲಿ ಚಾಟ್ ಮಸಾಲ ಹಾಕ್ಕೊಂಡಿಲ್ಲ. ಸೊ ನಿಮಗೆ ಚಾಟ್ ಮಸಾಲ ಬೇಕಂದರೆ ನೀವು ಅದನ್ನು ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋಬೋದು. ಮಸಾಲದೆಲ್ಲ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಮಸಾಲದೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಅದನ್ನೆಲ್ಲ ಕೂಡ ಫ್ರೈ ಮಾಡಿ ನೆಕ್ಸ್ಟ್ ಇವಾಗ ಬೇಯಿಸಿಟ್ಟಿರುವಂಥ ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಆಲೂಗಡ್ಡೆನ ನೀವು ಡೈರೆಕ್ಟಾಗಿ ಈ ಥರ ಹಾಕಿಬಿಟ್ಟು ಒಂದು ಸ್ಮ್ಯಾಶರಿಂದ ಕೂಡ ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು. ಇಲ್ಲಾಂದರೆ ಕೈಯಿಂದ ಕೂಡ ನೀವು ಹಾಗೆ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆನ ಈ ಥರ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಗ್ಯಾಸ್ ಫ್ಲೇಮ್ ಫುಲ್ ಲೋಲಿನೇ ಇಟ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಕೂಡ ಈ ಥರ ಸ್ಮ್ಯಾಶ್ ಮಾಡಿ ನೆಕ್ಸ್ಟ್ ಇವಾಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ನಿಮಗೆ ಇದು ಸ್ವೀಟ್ ಬೇಕಂದರೆ ಸ್ವಲ್ಪ ಇದಕ್ಕೆ ಸಕ್ಕರೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ತಿನ್ನೋ ಹಾಕೋತಾ ಇಲ್ಲ. ಹಾಗೆ ಸ್ವಲ್ಪ ಮೀಡಿಯಮ್ ಸ್ಪೈಸಿ ಕೂಡ ಮಾಡಿದ್ದೀನಿ ನಾನು. ಮಕ್ಕಳೆಲ್ಲ ತಿಂತಾರೆ ಅಂತ ಅಂದ್ಬಿಟ್ಟು ಅಷ್ಟು ಜಾಸ್ತಿ ಮಸಾಲ ಮತ್ತು ಅಷ್ಟು ಖಾರನ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ಸೊ ಒಂದು ಮೀಡಿಯಮ್ ಹದದಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆಲೂ ಮಸಾಲೆ ರೆಡಿ ಆದಮೇಲೆ ಅದು ತುಂಬಾ ಬಿಸಿ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಅದನ್ನು ಈ ಥರ ಪ್ಲೇಟಲ್ಲಿ ಹಾಕಿಬಿಟ್ಟು ಸ್ವಲ್ಪ ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಸೊ ಅಷ್ಟರಲ್ಲಿ ಕಡೆ ನಾನು ಬ್ರೆಡ್ಡನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಬ್ರೆಡ್ ಬಂದುಬಿಟ್ಟು ನಾರ್ಮಲಿ ನಾವು ಸ್ಯಾಂಡ್ವಿಚ್ ಎಲ್ಲ ಮಾಡೋದಕ್ಕೆ ಯಾವ ಬ್ರೆಡ್ಡನ್ನು ಯೂಸ್ ಮಾಡ್ತೀವಿ ನೋಡಿ, ಸೇಮ್ ಅದೇ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವೀಟ್ ಬ್ರೆಡ್ಡಿಂದ ಕೂಡ ಇದನ್ನು ಮಾಡ್ಕೋಬೋದು. ಸೊ ನಾನು ಲಾಸ್ಟ್ ಟೈಮ್ ಸ್ಯಾಂಡ್ವಿಚ್ ಮಾಡಬೇಕಾದ್ರೆ ಬ್ರೆಡ್ಡನ್ನು ತೊಗೊಂಡು ಬಂದಿದ್ದೆ. ಸೊ ಅದರಲ್ಲಿನೇ ಇನ್ನೂ ಒಂದು ಸ್ವಲ್ಪ ಬ್ರೆಡ್ ಉಳಿದಿತ್ತು. ಆ ಬ್ರೆಡ್ಡನ್ನು ನಾನು ಇಲ್ಲಿ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬ್ರೆಡ್ ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಮೊದಲು ನಾನು ಎಲ್ಲ ಕಡೆ ಗ್ರೀನ್ ಚಟ್ನಿನ ಹಚ್ಕೋತಾ ಇದ್ದೀನಿ. ಒಂದು ಸೈಡ್ ನೀವು ಗ್ರೀನ್ ಚಟ್ನಿ ಮತ್ತು ಇನ್ನೂ ಒಂದು ಸೈಡ್ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಕೂಡ ಹಚ್ಕೋಬೋದು. ಆದರೆ ನಾನು ಮಾತ್ರ ಇವಾಗ ಫ್ರೆಶ್ ಆಗಿ ಮಾಡಿರೋಂಥ ಗ್ರೀನ್ ಚಟ್ನಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಹಚ್ಕೊಂಡಾದಮೇಲೆ ನೆಕ್ಸ್ಟ್ ಬ್ರೆಡ್ ಮೇಲೆ ನಾನು ರೆಡಿ ಮಾಡಿ ಇಟ್ಕೊಳೋಂಥ ಮಸಾಲಾನ ಹಚ್ಕೋತಾ ಇದ್ದೀನಿ. ಮಸಾಲದ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಈ ಥರ ಹಚ್ಕೊಳ್ಳಿ. ಮಸಾಲ ಮಕ್ಕಳು ಜಾಸ್ತಿ ಇಷ್ಟಪಡ್ತಾರಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಇದನ್ನೆಲ್ಲ ನೀಟಾಗಿ ಈ ಥರ ಎಲ್ಲ ಹಚ್ಕೊಂಡು ಇವಾಗ ಇನ್ನೂ ಒಂದು ಬ್ರೆಡ್ ಸ್ಲೈಸ್ ಈ ಥರ ಮೇಲೆ ಇಟ್ಟು ಸ್ವಲ್ಪ ಹಾಗೇ ಲೈಟಾಗಿ ಅದ್ರ ಮೇಲೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಸೊ ಆಲೂಗಡ್ಡೆ ಮಸಾಲ ಇರುತ್ತಲ್ಲ, ಸೊ ಹಾಗಾಗಿ ಕರೆಕ್ಟಾಗಿ ಬ್ರೆಡ್ ಅದಕ್ಕೆ ಸೆಟ್ ಆಗಿಬಿಡುತ್ತೆ. ಈ ಥರ ನೀವು ಒಟ್ಟಿಗೆ ಒಂದೇ ಸರ್ತಿ ರೆಡಿ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಬರೀ 3 ಸ್ಲೈಸ್ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಡಲೆ ಹಿಟ್ಟು ಕೂಡ ನಾವು ಮುಂಚೆನೇ ಕಲಿಸಿಟ್ಟಿದ್ದೇವಲ್ಲ, ಸೊ ಇವಾಗ ಇದಕ್ಕೆ ನಾನು ಅಡುಗೆ ಸೋಡಾನ ಹಾಕ್ಕೋತಾ ಇದ್ದೀನಿ. ಅಂದರೆ ಬೇಕಿಂಗ್ ಸೋಡಾ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದು ಅಡುಗೆ ಸೋಡಾ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಒಂದು ಪಿಂಚಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಂಥ ಬ್ರೆಡನ್ನು ನೋಡಿ ನಾನು ಈ ಥರ ಡಿಪ್ ಮಾಡ್ತಾ ಇದ್ದೀನಿ. ಅವಾಗೆ ನಾನು ಸೈಡಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಎಣ್ಣೆ ಕೂಡ ಬಿಸಿ ಆಗಿದೆ. ಇವಾಗ ಈ ಥರ ಬ್ರೆಡನ್ನು ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ನೀವು ಲೋ ಟು ಮೀಡಿಯಮ್ಲೇ ಇಟ್ಕೊಂಡು ಚೆನ್ನಾಗಿ ಬ್ರೆಡ್ ಎಲ್ಲ ಮೇಲ್ಗಡೆದೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲಿ ಈ ಥರ ನಾವು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಆಯಿಲಿ ಐಟಮ್ ಆದರೂ ಕೂಡ ನಾವು ಮನೇಲಿ ಮಾಡಿರೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ. ಸೊ ಎಷ್ಟು ಬೇಕು ಅಷ್ಟು ನಾವು ಆರಾಮಾಗಿ ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಮಳೆ ಬರೋ ಟೈಮಲ್ಲಿ ಬಿಸಿ ಬಿಸಿಯಾಗಿ ಈ ಥರ ಪಕೋಡ ಹಾಗೆ ಇದ್ರ ಜೊತೆ ಟೀ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸೊ ನಮ್ಮದು ಬಿಸಿ ಬಿಸಿ ಪಕೋಡ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಇವಾಗ ನಾನು ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಬಿಸಿ ಬಿಸಿ ಹಾಗೆ ತಿಂದರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಿಲ್ಲು ಹೆಂಗಾಗಿದೆ? You're feeling good. That is what they those are nuances. ಪಕೋಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ಸೊ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ಇದು ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ಹಾಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಅವರು ಕೂಡ ಟಿ ವಿ ನೋಡ್ಕೋತು ತಿಂತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ಪಕೋಡ ಫ್ರೈ ಮಾಡೋದಿದೆ. ಸೊ ಅದಕ್ಕೆ ನಾನು ಇವಾಗಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ತೊಗೊಂಡು ಬಂದರೆ ನಮಗೆ ಇಷ್ಟೊಂದು ಖುಷಿ ಅನಿಸೋದಿಲ್ಲ. ಸೊ ಈ ಥರ ನಾವು ಮಾಡ್ತಾ ಇದ್ದಾಗ ಚೆನ್ನಾಗಾಗಿದೆ ಅಂತ ಅಂದರೆ ಸೊ ಎಲ್ಲರೂ ಜೊತೆಯಲ್ಲಿ ಕುತ್ಕೊಂಡು ತಿಂತಾರಲ್ಲ, ಸೊ ಆವಾಗ ಇದರಲ್ಲಿ ಸಿಗುವಂತಹ ಖುಷಿನೇ ಬೇರೆ ನಮಗೆ.
ಸೊ ಹಾಗಾಗಿ ಆದಷ್ಟು ನಾನು ಸ್ವಲ್ಪ ಕ್ವಾಂಟಿಟಿಗೆ ಆಗೋ ಲೆಕ್ಕ ನಾನೇ ಮನೆಯಲ್ಲೇ ಮಾಡ್ತೀನಿ. ಇದನ್ನು ನಾನು ಫಸ್ಟಿಗೆ ಟೊಮೆಟೊ ಸಾಸ್ ಜೊತೆ ತಿನ್ನೋದಕ್ಕೆ ಅಂತ ಕೊಟ್ಟಿದ್ದೆ. ಆದರೆ ಟೊಮೆಟೊ ಸಾಸ್ಗಿಂತಲೂ ಗ್ರೀನ್ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತಂತೆ. ಗ್ರೀನ್ ಚಟ್ನಿ ಕೂಡ ನಾನು ಅಷ್ಟೊಂದು ಸ್ಪೈಸಿ ಮಾಡಿರಲಿಲ್ಲ. ಸೊ ಹಾಗಾಗಿ ಮಕ್ಕಳೆಲ್ಲ ಅದ್ರ ಜೊತೆನೇ ತಿಂತಾಯಿದ್ರು. ಉಳಿದಿರೋಂಥ ಪಕೋಡ ಕೂಡ ನಾನು ಫ್ರೈ ಮಾಡಿ ಇವಾಗ ನಾನಿಲ್ಲಿ ಹೊರಗಡೆ ಬಂದು ತಿಂತಾ ಇದ್ದೀನಿ. ಸ್ವಲ್ಪ ಫ್ರೆಶ್ ಗಾಳಿಯಲ್ಲಿ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಲೈಟಾಗಿ ಚಳಿ ಇದೆ. ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಟೀ ಜೊತೆ ಈ ಥರ ಪಕೋಡನ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.